ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ಪ್ಯೂರ್ಲಿ ಪಂಚಲೋಹ ಸ್ಟಡ್ಗಳನ್ನ ಅಥವಾ ಏರಿಂಗ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಎಲ್ಲ ಕಲೆಕ್ಷನ್ಸ್ಗಳು ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ಇರುತ್ತೆ, ಡಿಫ್ರೆಂಟ್ ವೆರೈಟೀಸಿನಲ್ಲಿ ಇರುತ್ತೆ. ಇದೆಲ್ಲ ನಿಮಗೆ ಪ್ಯೂರ್ಲಿ ಹ್ಯಾಂಡ್ಮೇಡ್ ಪಂಚಲೋಹ ಜ್ಯುವೆಲ್ರಿಗಳಾಗಿರುತ್ತೆ, ಪಂಚಲೋಹ ಏರಿಂಗ್ಸ್ಗಳಾಗಿರುತ್ತೆ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋದು ಬಂದು ನಿಮಗೆ ಸ್ಟಡ್ಗಳು ಮತ್ತು ಮಾಟಿಗಳನ್ನ ಶೋ ಮಾಡ್ತಾ ಇರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ. ನೀವೀಗ ಶೋ ಮಾಡ್ತಾ ಇರೋದಲ್ಲ ನಿಮಗೆ ಇದು ಬಂದು ನಿಮಗೆ ಒಂದು ಚಿಕ್ಕದಾಗಿ ವೇರ್ ಮಾಡೋ ಅಂತಹ ಡೈಲಿ ವೇರ್ ಬೇಸಸ್ದು ಪಂಚಲೋಹ ಸ್ಟಡ್ ಆಗಿರುತ್ತೆ. ಇದೆಲ್ಲ ನಿಮಗೆ ಪ್ರೀಮಿಯಂ ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ. ಕಲರ್ ನಿಮಗೆ 5 ಕಲರ್ಸಲ್ಲಿ ಗಟ್ಟಿನಲ್ಲಿ ಒಳ್ಳೆ ಸ್ಟೋನ್ ಇರೋ ಅಂಥ ಒಂದು ಪ್ರೀಮಿಯಂ ಕ್ವಾಲಿಟಿ ಪಂಚಲೋಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಈ ಥರದ ಇಯರಿಂಗ್ಸ್ಗಳಲ್ಲಿ ನಾವು ಡೈಲಿ ವೇರ್ ಮಾಡಿದ್ರು ಏನೂ ಆಗಲ್ಲ, ಈಚಿಂಗ್ ಆಗಲಿ ರ್ಯಾಷಸ್ ಆಗಲಿ ಏನೂ ಬರೋದಿಲ್ಲ. ಇದು ಆರಾಮ್ಸೆ ವೇರ್ ಮಾಡ್ಬೋದು. ಕ್ವಾಂಟಿಟಿ ಆಫ್ ಪೀಸಸಲ್ಲೂ ಸಿಗುತ್ತೆ, ನಮ್ಮದು ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಇರೋದ್ರಿಂದ ನಿಮಗೆ ಯಾವುದ್ರಲ್ಲಿ ಬೇಕು, ಯಾವ್ದು ಪ್ಯಾಟ್ರನ್ ಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡೋದ್ರೆ ಬೈ ಮಾಡ್ಬೋದು. ನೋಡ್ತಾ ಇರ್ಬೋದು ಇದೆಲ್ಲ ನೆಕ್ಸ್ಟ್ ಡಿಸೈನಲ್ಲಿ ನಿಮಗೆ ತುಂಬ ಟ್ರೆಡಿಷನಲ್ ಲುಕ್ ಕೊಡುವಂತಹ ಒಂದು ಕೆಂಪು ಮುತ್ತಿನಲ್ಲಿ ಮಾಡಿಸಿರೋ ಅಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಇದು ಒಂದು ಬಾತ್ ಇಯರಿಂಗ್ಸ್ ಅಂತಲೇ ಹೇಳ್ತಾರೆ. ಇದೆಲ್ಲ ನಿಮಗೆ ಟ್ರೆಡಿಷನಲ್ ಲುಕ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ಟ್ರೆಂಡಿಂಗ್ ಆಗಿರೋದು ಕೂಡ ಹೌದು. ಸೊ ಈ ಥರದ್ದು ಜ್ಯುವೆಲ್ರಿಗಳಂತೂ ಪ್ರೀಮಿಯಂ ಕ್ವಾಲಿಟಿಲಿ ಮಾಡಿಸಿರೋ ಅಂಥ ಒಳ್ಳೆ ಬ್ಯೂಟಿಫುಲ್ ಸ್ಟಡ್ಗಳಂತಲೇ ಹೇಳ್ಬೋದು. ಇದೆಲ್ಲ ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಫಂಕ್ಷನ್ಗಳಿಗೆ ಒಕೇಶನ್ ವೇರ್ ಮಾಡಿದಾಗ ಒಂದೊಳ್ಳೆ ಗ್ರ್ಯಾಂಡ್ ಸೀರೆ ಹಾಕಿ ಒಂದು ಬಾರ್ಡರ್ ಸ್ಯಾರಿಗಳು ಹಾಕಿ ಸ್ಟಡ್ಗಳು ಹಾಕ್ತದೆ. ಯಾವ ಗೋಲ್ಡು ಅಂತ ಅಷ್ಟೇ ಚೆನ್ನಾಗಿರುತ್ತೆ, ಗೋಲ್ಡ್ ಮೀಸ್ ಅಷ್ಟೇ ಚೆನ್ನಾಗಿರೋ ಅಂಥ ಈ ಬ್ಯೂಟಿಫುಲ್ ಸ್ಟಡ್ಗಳು ನಿಮಗೂ ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ವಿತೌಟ್ ಅಂತ ಅಂದರೆ ಪ್ಲೇಟ್ಸು ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಚಿಕ್ಕದು, ಮೀಡಿಯಮ್ ಸೈಜು, ಬಿಗ್ ಸೈಜು, ಸ್ಮಾಲ್ ಸೈಜು ಎಲ್ಲ ಥರದ ವೆರೈಟೀಸು ಕೂಡ ಇರುತ್ತೆ. ಸೊ ಕೊನೆ ತನಕ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದೇ ರೀತಿಯಾದ ಸಿಂಪಲ್ ಡಿಫ್ರೆಂಟ್ ಆಗಿರುತ್ತೆ. ನೋಡ್ತೀವಿ ಇದೊಂದು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಆಫ್ ಕರ್ವ್ ಟೈಪ್ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನಿಮಗೆ ಒಳ್ಳೊಳ್ಳೆ ಸ್ಯಾರಿಗಳು ಹಾಕ್ತಾಗಿ ಅಂತೂ ವೇರ್ ಮಾಡೋಕ್ಕೆ ಎಲ್ಲ ಏಜರು ಕೂಡ ವೇರ್ ಮಾಡೋ ಅಂಥ ಒಂದು ಸ್ಟಡ್ಗಳಂತಲೇ ಹೇಳ್ಬೋದು. ಇದು ಬಂದು ಹ್ಯಾಂಗಿಂಗ್ಸು, ಇದೆಲ್ಲ ಕೆಂಪು ಮತ್ತು ಹ್ಯಾಂಗಿಂಗ್ಸು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಸ್ಟೋನ್ ಆಗಲಿ ಪರ್ಲ್ ಆಗಲಿ ಎಲ್ಲವೂ ಕೂಡ ನಿಮಗೆ ಡ್ಯೂರಬಿಲಿಟಿ ಇರೋವಂಥ ಒಂದು ಪ್ರೀಮಿಯಂ ಕ್ವಾಲಿಟಿ ಸ್ಟಡ್ ಅಂತಲೇ ಹೇಳ್ಬೋದು. ಎಸ್, ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ ನಿಮಗೆ ಮಿಡಲಲ್ಲಿ ಮುತ್ತು ಬಂದು ಔಟ್ಸೈಡು ನಿಮಗೆ ಲೈಟಾಗಿ ಗೆರೆ ಟೈಪ್ ಮಾಡಿರೋಂಥ ಒಂದು ಪ್ರೀಮಿಯಂ ಕ್ವಾಲಿಟಿ ಪಂಚಲೋಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಎಸ್, ಇದು ಬಂದು ಬಾತೋಲೆ, ಕೆಂಪು ಮುತ್ತು ಬಾತೋಲೆ ಅಂತ ಹೇಳ್ತಿರಲ್ಲ ಅದೇ ಸೇಮ್ ಡಿಸೈನ್, ಅಂದರೆ ಗೋಲ್ಡಲ್ಲಿ ಏನು ಟ್ರೆಡಿಷನಲಾಗಿ ಹಳೇದಿತ್ತು ಅದೇ ಸೇಮ್ ಡಿಸೈನಲ್ಲಿ ಮಾಡಿಸಿರೋ ಅಂತಹ ಕೆಂಪು ಮುತ್ತು ಓಲೆ ಅಂತಲೇ ಹೇಳ್ಬೋದು. ಸೊ ಈ ಥರದ ಇಯರಿಂಗ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಟ್ರೆಂಡ್ ಆಗಿರೋದು ಮತ್ತು ಅದನ್ನೇ ತುಂಬ ಜನ ಲೈಕ್ ಮಾಡಿ ಬೈ ಮಾಡ್ತಿದ್ದೀರಾ. ನಮ್ಮ ಶಾಪ್ಗೂ ವಿಸಿಟ್ ಮಾಡಿ ಬೈ ಮಾಡ್ತೀರಾ, ಥ್ಯಾಂಕ್ ಯು ಹೇಳ್ತೀನಿ ಎಲ್ಲರಿಗೂ. ಹಾಗೆ ಆನ್ಲೈನಲ್ಲಿ ಕೂಡ ತುಂಬ ಚೆನ್ನಾಗಿ ಬೈ ಮಾಡ್ತಿದ್ದೀರಾ. ಇದು ನೋಡ್ತಿದ್ದೀರಲ್ಲ, ಇದು ಬಂದು ನಿಮಗೆ ಮೀಡಿಯಮ್ ಸೈಜಲ್ಲಿ ನಿಮಗೆ ಒಂದು ರೂಬಿ ಸ್ಟೋನ್ ಹಾಕಿ ಮತ್ತು ವೈಟ್ ಸ್ಟೋನ್ ಹಾಕಿ ಮಾಡಿರೋದು. ಇದೆಲ್ಲ ನಿಮಗೆ ಬೆಳ್ಳಿ ಮಾಡೋ ಜುಮ್ಕಿಗಳು ಸೈಜ್ ವೈಸು ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಅಂದರೆ ಡಿಫ್ರೆಂಟ್ ಸೈಜ್ಗಳು ಇರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಇದು ನೋಡ್ತಾರೆ, ಇದು ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಕೆಂಪು ಮುತ್ತಲ್ಲೇ ಆಲ್ಮೋಸ್ಟ್ ಕೆಂಪು ಮುತ್ತು ಹಾಕ್ಸಿರ್ತೀವಿ. ಕೆಂಪು ಮುತ್ತು ಏನಕ್ಕೆ ಹಾಕ್ಸ್ತೀವಿ ಅಂದರೆ ಅಷ್ಟು ಔಟ್ಲುಕ್ ಇದು ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಇದು ನೋಡಲಿಕ್ಕೆ ಅಷ್ಟು ಮುದ್ದಾಗಿದೆ ಲೈವ್ ಆಗಿ. ಇದೆಲ್ಲ ನಿಮಗೆ ಕೆಂಪು ಮುತ್ತು ಮತ್ತು ಮಾಟಿಗಳು ಕೂಡ ಡಿಫ್ರೆಂಟ್ ಪ್ರೈಸಲ್ಲಿದೆ ಆ್ಯಂಡ್ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿದೆ. ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ನೀವೆಲ್ಲ ಟಚ್ ಆ್ಯಂಡ್ ಫೀಲ್ ಮಾಡಿ ಆದರೂ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದು. ಇದೆಲ್ಲ ತುಂಬ ಈ ಜನ್ರೇಷನಲ್ಲಿ ತುಂಬ ಚೆನ್ನಾಗಿ ರನ್ ಆಗ್ತಾ ಇರೋಂಥ ಒಂದು ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸ್ಟಡ್ಗಳಂತಲೇ ಹೇಳ್ಬೋದು. ಎಸ್, ನೋಡ್ತಾ ಇರ್ಬೋದಲ್ಲ, ಎಲ್ಲ ಮಿಡಲ್ ಸೈಜು, ಬಿಗ್ ಸೈಜು ಮತ್ತು ಸ್ಮಾಲ್ ಸೈಜು ಎಲ್ಲ ವೆರೈಟಿನಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ನಿಮಗೆ ಯಾವ್ದು ಬೇಕು ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಎಲ್ಲ ಲಿಮಿಟೆಡ್ ಪೀಸಸ್ ಇರುತ್ತೆ. ಇದೆಲ್ಲ ನೋಡಿ ವಿಡ್ತ್ ಎಲ್ಲ ತುಂಬ ಚೆನ್ನಾಗಿ ಅಗಲ ಬರೋವಂತಹ ಒಂದು ಓಲೆಗಳಂತಲೇ ಹೇಳ್ಬೋದು. ನೀವೇನು ನೋಡ್ತಿದ್ದೀರ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಟಡ್ಗಳು ನೋಡಿ. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನಭಾರತಿ ಫಸ್ಟ್ ಬ್ಲಾಕ್, ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಂತ ಹೇಳ್ತಾರೆ. ನೀವು ಬಸ್ಸಲ್ಲಿ ಏನಾದರೂ ಬರೋದಿದ್ರೆ ಶಿರ್ಕೆ ಅಪಾರ್ಟ್ಮೆಂಟಲ್ಲಿ ಹತ್ರ ಇಳಿದು ಬರಬೇಕಾಗುತ್ತೆ, ಇಲ್ಲ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೂ ಆಗುತ್ತೆ. ಮೆಟ್ರೋದಲ್ಲಿ ಏನಾದರೂ ಬರೋದಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಬೇಕಂತ ನೋಡ್ತಾ ಇರ್ಬೋದು. ಇದೊಂದು ಸ್ಟಡ್ ಅಂತೂ ನಮ್ಮ ಶಾಪಲ್ಲಿ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ರನ್ ಆಗ್ತಾ ಇರೋಂಥ ಸ್ಟಡ್ ಅಂತಲೇ ಹೇಳ್ಬೋದು.
ಸೊ ಇದೆಲ್ಲ ನಿಮಗೆ ಡೈಲಿ ವೇರ್ಗೂ ಅನ್ನೋದಕ್ಕಿಂತ ಒಕೇಶನಲ್ಲಿ ಇಟ್ಕೊಂಡ್ರೆ ಲಾಂಗ್ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದು ಸ್ಟೋನ್ಗಳೆಲ್ಲ ಚೆನ್ನಾಗಿ ಕ್ಯಾರಿ ಮಾಡ್ತಾ ಹೋದರೆ ತುಂಬ ಲಾಂಗ್ ಡ್ಯೂರಬಿಲಿಟಿ ಇರುತ್ತೆ. ಇದು ನೋಡಿ ಬಾತು ಓಲೆಗಳಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ, ನೀವು ನೋಡ್ಕೊಂಡು ಬೈ ಮಾಡಿ. ಎಲ್ಲವೂ ಕೂಡ ಮಿಡಲಲ್ಲಿ ರೂಬಿ ಸ್ಟೋನ್ ಇರೋದು ಅಥವಾ ಗ್ರೀನ್ ಇರೋದು ಅಥವಾ ಫುಲ್ಲು ರೂಬಿ ಇರೋದು ಈ ಥರ ಎಲ್ಲ. ಇದರಲ್ಲಿ ಬಾತಲ್ಲಿ ನಿಮಗೆ ಕೆಂಪು ಮುತ್ತು ಓಲೆನೂ ಇದೆ, ಸ್ಟೋನಲ್ಲಿ ಕೊಂಡಿದೆ ರೂಬಿ ಮತ್ತು ವೈಟ್ ಸ್ಟೋನಲ್ಲಿ ಕೂಡ ಇದೆ. ಸೊ ಇದೆಲ್ಲ ಡಿಫ್ರೆಂಟ್ ಇರೋದ್ರಿಂದ ನೀವು ನೀಟಾಗಿ ನೋಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಇದನ್ನ ಮೋರ್ ಕಲೆಕ್ಷನ್ಸಲ್ಲಿದೆ, ಬಟ್ ಅಪ್ಲೋಡ್ ಮಾಡಿಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಅಷ್ಟರಲ್ಲಿ ನಿಮಗೆ ಯಾವ್ದಾದ್ರು ಬೇಕಂತಂದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರ್ ಅಂತ. ಸೊ ನೀವು ಅಲ್ಲಾದರೂ ಹೋಗಿ ನೋಡ್ಬೋದು. ಇಲ್ಲ ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೆಲವೊಂದಿಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಪೂರ್ತಿ ವೀಡಿಯೋಗಳನ್ನ ನೋಡಿಕೊಂಡು ನೀಟಾಗಿ ಬೈ ಮಾಡ್ಬೋದು ಇದರಲ್ಲಿ. ಸೊ ಈ ಥರದ ಇಯರಿಂಗ್ಸ್ಗಳು ನಿಮಗೂ ಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ತೊಗೊಂಡ್ರು ಎಲ್ಲ ಸೆಟ್ಟಿಗೂ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋಂಥ ಒಂದು ಸ್ಟಡ್ಗಳಂತಲೇ ಹೇಳ್ಬೋದು, ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಜುಮ್ಕಿ ಟೈಪ್ ಬರುತ್ತೆ ಕೆಂಪು ಮುತ್ತದ್ರಲ್ಲಿ ವಿತ್ ಮಾಟಿ ಕೂಡ ಅಟ್ಯಾಚ್ ಮಾಡಿ ಹಾಕಿದಾಗ ವೇರಿಂಗಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದೆಲ್ಲ ನಿಮಗೆ ರಿಮೂವಬಲ್ಲು ಪ್ಲೇಟ್ಸ್ ಬೇರೆ ಇರುತ್ತೆ ಮತ್ತು ಓಲೆ ಬೇರೆ ಇರುತ್ತೆ, ನಿಮ್ಗೆ ಆಪ್ಷನಲ್ಲಿ ಎರಡೂ ಥರನೂ ಇರುತ್ತೆ. ಇದೆಲ್ಲ ಬಂದು ನಿಮಗೆ ಹ್ಯಾಂಗಿಂಗ್ಸ್ ಥರ ಇರುತ್ತೆ, ಅಂದರೆ ವೈಟ್ ಸ್ಟೋನಲ್ಲಿರೋಂಥ ಹ್ಯಾಂಗಿಂಗ್ಸ್ ಅಂತಲೇ ಹೇಳೋದು, ಪುಟ್ಟಾಣೆಯಾಗಿರೋಂಥ ಒಂದು ಹ್ಯಾಂಗಿಂಗ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಮಕ್ಳುಗಳಿಗೆ ನಾವು ಕೂಡ ಎಲ್ಲರೂ ವೇರ್ ಮಾಡ್ಬೋದು. ಅಂದರೆ ತುಂಬ ತೀರಾ ಪುಟ್ಟದಲ್ಲ, ತೀರಾ ದೊಡ್ಡದು ಅಲ್ಲ. ಇದು ಬಂದು ನಿಮಗೆ ಇದು ದೊಡ್ಡ ಸೈಜ್ ಬರುತ್ತೆ. ದೊಡ್ಡ ಸೈಜ್ ಅಂದರೆ ತುಂಬ ದೊಡ್ಡದಲ್ಲ, ರೆಗ್ಯುಲರ್ ಸೈಜ್ ನಾವೇನು ಹ್ಯಾಂಗಿಂಗ್ಸ್ ಹಾಕ್ತೀವಲ್ಲ ಆ ಸೈಜಲ್ಲಿ ಬರುತ್ತೆ ಇದು. ಎಷ್ಟು ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಡಿಫ್ರೆಂಟ್ ಇರುತ್ತೆ, ನೀವು ನೋಡಿಕೊಂಡು ಆರಾಮಾಗಿ ಬೈ ಮಾಡಿ. ಇದು ಹ್ಯಾಂಗಿಂಗ್ಸಲ್ಲಿ ನಿಮಗೆ 7-8 ಥರ ವೆರೈಟಿ ಇದೆ ಸ್ಟಡ್ಗಳಲ್ಲಿ ಮತ್ತು ಹ್ಯಾಂಗಿಂಗ್ಸಲ್ಲಿ ಡಿಫ್ರೆಂಟ್ ಇರುತ್ತೆ. ಎಲ್ಲವೂ ಕೂಡ ನೋಡಿ, ಮುತ್ತಲ್ಲಾಗಲಿ ಇದರಲ್ಲಿ ಸ್ಟೋನ್ಗಳಲ್ಲಾಗಲಿ ಎಲ್ಲವೂ ಡಿಫ್ರೆಂಟ್ ಇರುತ್ತೆ, ನೀವು ನೋಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಎಷ್ಟು ನೋಡ್ತಾ ಇರ್ಬೋದಲ್ಲ, ತುಂಬ ಚೆನ್ನಾಗಿದೆ, ಒಂದಕ್ಕೊಂದು ಮೀರ್ಸೋ ರೀತಿ ಇದೆ. ಪ್ರತಿಯೊಂದು ಕೂಡ ಲೈಕ್ ಆಗೋಂಥ ಒಂದು ಬ್ಯೂಟಿಫುಲ್ ಸ್ಟಡ್ಗಳಂತಲೇ ಹೇಳ್ಬೋದು. ಸೊ ಈ ಥರ ಸ್ಟಡ್ಗಳು ನಿಮಗೂ ಬೇಕಂದರೆ ಬೇಗ ಫುಲ್ ವೀಡಿಯೋನ ನೋಡಿಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.